ಶುಭೋದಯ, ವೆಲ್ಕಮ್ ಟು ಅ ಸ್ಲೈಸ್ ಆಫ್ ಮೈ ಡೇ ಜಸ್ಟ್ ಫಾರ್ ಯು. ಡೇ 6 ಬ್ರೇಕ್ಫಾಸ್ಟ್ ಆದಮೇಲೆ ಜೇನುಗೆ ಹಾಲು ಕೊಡಿಸಿ ನನಗೆ ಇವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಟರ್ಮರಿಕ್ ವಾಟರ್ ಕುಡಿದು ಸ್ವಲ್ಪ ಫ್ರೂಟ್ಸ್ ತಗೊಂಡೆ. ಇದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಬಿಸಿ ಬಿಸಿ ಅನ್ನ, ತುಪ್ಪ, ಸಾರು, ಸಾಕಷ್ಟು ತರಕಾರಿಗಳು. ಇದ್ರ ಮಧ್ಯೆ ಈ ವಾರ ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ, ಹಾಗಾಗಿ ಫೋನ್ ಕಾಲ್ಸ್ ತುಂಬ ಆಯಿತು. ಹಾಗೆಯೇ ಡೈಲಿ ರೊಟೀನ ನಾನು ಪೋಸ್ಟ್ ಮಾಡ್ತಿರೋದ್ರಿಂದ ದಿನ ಎಡಿಟಿಂಗ್ ಇರುತ್ತೆ. ಎಡಿಟಿಂಗಿಗೆ ಅಟ್ಲೀಸ್ಟ್ ಅರ್ಧ ಮುಕ್ಕಾಲು ಗಂಟೆ ಎತ್ತಿಡಲೇಬೇಕಾಗುತ್ತೆ. ಅಫ್ಕೋರ್ಸ್ ತುಂಬ ವಿಷಯಗಳನ್ನು ನಾನು ಶೂಟ್ ಮಾಡೋದನ್ನ ಮರಿತೀನಿ, ಕೆಲವೊಂದನ್ನ ನಾನೇ ಬೇಕಂತ ಬೇಡ ಅಂತ ಶೂಟ್ ಮಾಡೋದಿಲ್ಲ. ಯಪ್ಪ, ಸಂಜೆ ಆಗೇ ಹೋಯ್ತು. ನಿಜವಾಗ್ಲೂ ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ಬೆಳಗ್ಗೆ ಆಗುತ್ತೆ, ರಾತ್ರಿ ಆಗುತ್ತೆ, ದಿನಗಳು ಹೋಗೋದೇ ಗೊತ್ತಾಗ್ತಾ ಇಲ್ಲ. ಇವತ್ತು ಡಿಫ್ರೆಂಟ್ ಆಗಿರುವಂಥ ಯೋಗ ಪೋಸಸ್ಗಳನ್ನು ನಾನು ಟ್ರೈ ಮಾಡಿದೆ. ಅಫ್ಕೋರ್ಸ್ ಫ್ಲೆಕ್ಸಿಬಿಲಿಟಿ ತುಂಬ ಅಂದರೆ ತುಂಬ ಕೆಟ್ಟೋಗಿದೆ. ಆದ್ರೂ ಸ್ವಲ್ಪ ನಾನು ಪುಷ್ ಮಾಡಿಕೊಂಡು ಬೇರೆ ಬೇರೆ ಥರದ ಪೋಸ್ಗಳನ್ನು ಟ್ರೈ ಮಾಡಿದೆ. ನೋಡ್ತಿರಲ್ಲ, ಸಿಕ್ಕಾಪಡೆ ಸಲ ಬಿದ್ದಿದ್ದಾಯಿತು, ಅದು ಬರಲೂ ಇಲ್ಲ. ಬಟ್ ಪದೇ 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 ಪ್ರಯತ್ನ ಪಟ್ಟ ಮೇಲೆ ಒಂದು 10 ಸಲ ಆದಮೇಲೆ ಸ್ವಲ್ಪ ಓಕೆ ಅಂತ ಅನ್ನಿಸ್ತು. ಇನ್ನು ಏನೇ ಕೆಲಸ ಮಾಡಬೇಕಾದ್ರೂ ನಮ್ಮ ತಲೆಯಲ್ಲಿ ಇದು ಆಗಲ್ಲ, ಬೇಡ ಅಂತ ಒಂದು ನೆಗೆಟಿವ್ ವಾಯ್ಸ್ ಓಡ್ತಾನೆ ಇರುತ್ತೆ. ಸೊ ಅದ್ರ ಬಾಯಿ ಮುಚ್ಚಿಸಿ ನಮ್ಮ ಮೇಲೆ ನಮಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದುವರಿಲೇಬೇಕಾಗುತ್ತೆ. ಇವತ್ತು ನೈಟ್ಗೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗೇನೋ ಮಾಡ್ತಾ ಇದ್ದೀನಿ, ಬಟ್ ತುಂಬಾ ಈಸಿ. ನೋಡಿದ್ರಲ್ಲ, ಮೊದಲಿಗೆ ನೂಡಲ್ಸ್ನ ಬಾಯ್ಲ್ ಮಾಡೋದಕ್ಕಿಟ್ಟೆ, ಪ್ಲೇನ್ ನೂಡಲ್ಸ್ ಅದು. ಈಗ ಮಿಕ್ಸಿ ಜಾರಲ್ಲಿ ಒಂದು ಮುಷ್ಟಿ ಪಾಲಕ್, ಒಂದು 4-5 ಎಳೆ ಬೆಳ್ಳುಳ್ಳಿ, ಹಾಗೆಯೇ ಒಂದು ಅವಕಾಡೋ, ಸ್ವಲ್ಪ ಉಪ್ಪು, ಚಾಟ್ ಪೌಡರ್ ಅಥವಾ ಮಸಾಲ ಪೌಡರ್ ನಿಮ್ಮ ಇಷ್ಟವಾದದ್ದು, ಹಾಗೆಯೇ 1-2 ಚಮಚ ಆಲಿವ್ ಆಯಿಲ್, ಜೊತೆಗೆ ಒಂದು ಸ್ವಲ್ಪ ಪನ್ನೀರ್, ಇದೆಲ್ಲದನ್ನು ನಾನು ಫೈನ್ ಪೇಸ್ಟ್ ಮಾಡ್ಕೋತೀನಿ. ದ್ಯಾಟ್ಸ್ ಆಲ್. ನಮಗೆ ಪೇಸ್ಟ್ ರೆಡಿ ಆಯಿತು. ಸೊ ಬೆಂದಿರುವಂತಹ ನೂಡಲ್ನ ನೀರನ್ನು ಸೋಸಿ ಈ ಡ್ರೈ ನೂಡಲ್ಗೆ ನಾವೇನು ಪೇಸ್ಟ್ ರೆಡಿ ಮಾಡಿದ್ವೋ ಇದನ್ನು ಮಿಕ್ಸ್ ಮಾಡಿದ್ರೆ ದ್ಯಾಟ್ಸ್ ಆಲ್. ಸಿಕ್ಕಾಪಡೆ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೇಕಾದರೆ ನೀವು ಆರಿಗಾನೋ ಪೌಡರ್, ಚಿಲ್ಲಿ ಫ್ಲೇಕ್ಸ್ ಏನಾದರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಈವನ್ ಮೇಲ್ಗಡೆ ಸ್ವಲ್ಪ ಪನ್ನೀರ್ನ ಗ್ರೇಟ್ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಜೇನು ಹೊಸ ಔಟ್ಫಿಟ್ಸ್ ಬಂದಿತ್ತು, ಅದನ್ನೆಲ್ಲ ನೀಟಾಗಿ ಇಟ್ಟಿದ್ದಾಯಿತು. ಇದೆಲ್ಲದರ ಮಧ್ಯೆ ಜೇನುದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ಗಳಿರುತ್ತೆ, ಅದನ್ನೆಲ್ಲ ಮಾಡೋಷ್ಟರಲ್ಲಿ ಸಾಕಾಗೋಗುತ್ತೆ. ಅವ್ರು ಮಲಗಿದ ಮೇಲೆ ಬುಕ್ ಓದಿ ನಾನು ಮಲ್ಕೊಂಡೆ. ಈ ದಿನ ಹೀಗಿತ್ತು. ನಾಳೆ ಸಿಗ್ತೀನಿ.